ಆಮೇಲೆ ವೆಂಡರ್ಸ್ ಯಾರು ಕೂಡ RTL ಮತ್ತು ಸಬ್ RTL ರೋಡಲ್ಲಿ ಯಾರು ಕೂಡ ಇನ್ನು ಅಂಗಡಿ ಇಡ್ಲಿಕ್ಕೆ ಬಿಡೋದಿಲ್ಲ. ಅವರೆಲ್ಲರೂ ಕೂಡ ಈಗೇನೆ. ಆಮೇಲೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ರಾತ್ರಿ ಹೊತ್ತು ಹಗಲೊತ್ತು ಮಾಡಿಬಿಟ್ಟು ರಾತ್ರಿ ಹೊತ್ತು ಏನಾದ್ರು ಕಟ್ಬಿಟ್ಟು ಹೊರಟೋಗಿರ್ತಾರೆ. ಅಂಥದ್ದೆಲ್ಲ ಕೂಡ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ರಾತ್ರಿ ಹೊತ್ತು ಯಾರು ಆ ಥರ ಗಾಡಿಗಳನ್ನ ಮೇಯ್ನ್ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಈ ಎಳ್ನೀರು ಇರ್ಬೋದು, ತರಕಾರಿ ಇರ್ಬೋದು ಮುಚ್ಚಿಬಿಟ್ಟು ಹೋಗಿರ್ತಾರೆ. ಎಂಥ ಕೂಡ ಕಾರ್ಪೊರೇಷನ್ ಅದು ಎತ್ಕೊಂಡು ಹೋಗ್ತಾ ಇದ್ದಾರೆ. ಈಗೇನು ನೀವು ಜಾಗೃತಿಯಾಗಿರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ವೆಂಡರ್ಸ್ಗೆ ನಾವೀಗ ಸುಮಾರು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. 60,000 ಜನ ರಿಜಿಸ್ಟರ್ ಇದ್ದಾರೆ. 30,000 ಜನ ತಳ್ಳೋ ಗಾಡಿ ಬೇಕು, ನಮಗೆ ವೆಹಿಕಲ್ಸ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಟೆಂಡರ್ ಕರಿತಾ ಇದ್ದೀವಿ. ಅಂಥವ್ರಿಗೆ ಬಂದು ರೋಡಲ್ಲಿ ವ್ಯಾಪಾರ ಮಾಡಿಕೊಂಡು ಸೈಡಲ್ಲಿ ನಿಂತ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. 30,000 ಜನ ಈಗ ನಮಗೆ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದಕ್ಕೆ ಟೆಂಡರ್ ಕರೆದಿದ್ದೀವಿ. ಆಲೆ ಇನ್ನು ಮಿಕ್ಕಿದ್ದು ಕೂಡ ಕರಿತೀವಿ ನಾವು. ಆ ಡಿಸೈನು ಕೂಡ ನಾನು ತೀರ್ಮಾನ ಮಾಡಿದ್ದೀನಿ. ಸೊ ಮಾಡ್ತೀನಿ. 60,000 ಜನ ಅಫಿಷಿಯಲ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಬೆಂಗಳೂರು ನಗರದಲ್ಲಿ. ಅವ್ರಿಗೆ ನಿಮಗೆ ನಾವೆಲ್ಲಿ ಹೇಳ್ತೀವಿ ಆ ಜಾಗಗಳಲ್ಲಿ ಬೇಕಾದ್ರೆ ನೀವು ವ್ಯಾಪಾರ ಮಾಡಿಕೊಂಡು ನೀವು ಹೋಗಲಿಕ್ಕೆ ಒಂದು ಅವಕಾಶ ಇದೆ. ಆಮೇಲೆ ಯಾರು ಐಡೆಂಟಿ ಕಾರ್ಡ್ ಇಟ್ಕೊಂಡಿದ್ದಾರೆ ಅವರು ಮಾತ್ರ ನಾವು ಇಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಐಡೆಂಟಿಫಿಕೇಷನ್ ಕಾರ್ಡ್ ಇಲ್ಲದೆ ಹೋದರೆ ನಾವು ಯಾರಿಗೂ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋಣ ಯಾರಿಗೂ ಅವಕಾಶ ಇಲ್ಲ. ಆಮೇಲೆ ಪಾರ್ಕಿಂಗ್ ಟೈಮ್, ಪಾರ್ಕಲ್ಲಿ ಟೈಮ್ಗಳೇನಿದೆ ಆ ಪಾರ್ಕ್ ಟೈಮ್ನ ನಿಗದಿ ಎಲ್ಲ MLAಸ್ಗಳೇ ಹೇಳಿದ್ದಾರೆ. ಸೊ ಲೋಕಲ್ ಕಾರ್ಪೊರೇಷನ್ ಯಾವುದಾದ್ರು 5 ಕಾರ್ಪೊರೇಷನ್ ಇದೆ. 5 ಕಾರ್ಪೊರೇಷನಲ್ಲಿ ಆ ಲೋಕಲ್ MLAಗಳಿಗೆ ನೀವು ಚರ್ಚೆ ಮಾಡಿಕೊಂಡು ಎಲ್ಲಿ ತೆಗಿಬೇಕು, ಯಾವ ಟೈಮ್ ತೆಗಿಬೇಕು, ಯಾವ ಟೈಮ್ಗೆ ಇಟ್ಕೊಳ್ಬೇಕು. ಕೆಲವರು ಫುಲ್ ತೆಗೀರಿ ಅಂತ ಹೇಳ್ತಾರೆ, ಕೆಲವರು ಬೆಳಗ್ಗೆ 5 ಗಂಟೆಯಿಂದ 11 ಗಂಟೆವರೆಗೂ ಇರಲಿ ಅಂತಾರೆ, ಕೆಲವರು ಇಲ್ಲ ಮಧ್ಯಾಹ್ನ ತೆಗಿಬೇಡಿ ಭಾಳ ಮಿಸ್ಯೂಸ್ ಆಗ್ತಾ ಇದೆ, ಕೆಲವು ಏನೇನೋ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂತ ಕೆಲವರೆಲ್ಲ ಕಂಪ್ಲೇಂಟ್ ಹೇಳಿದ್ದಾರೆ. ಸೊ ನಾವು ಅವ್ರಿಗೆ ಆ ವಿಚಾರನ ನಾವು ಬಿಟ್ಟುಬಿಟ್ಟಿದ್ದೀವಿ. ಆಮೇಲೆ ಪಾರ್ಕಿಂಗ್ ಪಾಲಿಸಿ, ಆಮೇಲೆ ಅಬಂಡೆಂಟ್ ವೆಹಿಕಲ್ಗಳು ಎಲ್ಲೆಲ್ಲಿ ಗಾಡಿಗಳನ್ನು ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹಳೆ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಅದನ್ನೆಲ್ಲ ತುಂಬಿಕೊಂಡು ಹೋಗಿ ಕೆಲವು ಜಾಗನ ನಿಗದಿ ಮಾಡ್ತಾ ಇದ್ದೀವಿ. ಕೆಲವು ಜಾಗನ ರಿಕ್ಲೈಮ್ ಆಗಿರೋದು ಈ ಲೆಗಸಿ ಡಂಪ್ ಸೈಟ್ಗಳಿದೆ, ಪೊಲೀಸ್ ಅವ್ರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಅಲ್ಲೋಗಿ ಡಂಪ್ ಮಾಡೋಂಥ ಕೆಲಸನ ನಾವು ಮಾಡ್ತೀವಿ. ಯಾರು ರೋಡಲ್ಲಿ ಸುಮ್ಮನೆ ಗಾಡಿ ನಿಲ್ಲಿಸ್ಬಿಟ್ಟು ವಾರ ಗಟ್ಟಲೆ 15 ದಿನ 20 ದಿನ ರೋಡಲ್ಲಿ ನಿಲ್ಲಿಸಿರೋ ಗಾಡಿಗಳನ್ನೆಲ್ಲ ತುಂಬಿಕೊಂಡು ಹೋಗ್ತಾ ಇರ್ತೀವಿ. ಯಾರೂ ಟ್ರಾಫಿಕ್ಕಿಗೆ ತೊಂದರೆ ಆಗೋ ರೀತಿಲಿ ಕೆಲವರೆಲ್ಲ ಹಳೆ ವೆಹಿಕಲ್ಗಳನ್ನ ನಿಲ್ಲಿಸಿದ್ದಾರೆ. ಸೊ ಅಬಂಡೆಂಟ್ ವೆಹಿಕಲ್ಗಳಿಗೆ ಹೊಸ ಜಾಗನ ಕೊಟ್ಬಿಟ್ಟು ಅಲ್ಲಿ ಎತ್ಕೊಂಡು ಹಾಕ್ತಾಯಿದ್ದೀವಿ. 3 ಜಾಗ ಬೆಲ್ಲಳ್ಳಿ, ಮಿಟ್ಗಾನಹಳ್ಳಿ, ಗಿದ್ನಹಳ್ಳಿ, ಸೊಂಡೆಕೊಪ್ಪ 3-4 ಜಾಗ ಇದೆ. ಇನ್ನೂ ಒಂದಷ್ಟು ಜಾಗ ಐಡೆಂಟಿಫೈ ಮಾಡ್ತೀವಿ. ಅಲ್ಲೋಗಿ ಗಾಡಿಗಳನ್ನ ಬಿಸಾಕೋಕ್ಕೆ ಪೊಲೀಸ್ ಅವ್ರಿಗೆ ಅವಕಾಶನ ನಾವು ಮಾಡಿಕೊಡ್ತಾ ಇದ್ದೀವಿ. ಬೆಳ್ಳಹಳ್ಳಿ, ಮಿಟ್ಗಾನಹಳ್ಳಿ, ಗಿಡ್ಡೇನಹಳ್ಳಿ, ಸೊಂಡೆಕೊಪ್ಪ ಅಲ್ಲಿ 3 ಜಾಗ ಐಡೆಂಟಿಫೈ ಮಾಡಿದ್ದೀವಿ, ಅಲ್ಲಿಗೆ ಮಾಡ್ತೀವಿ. ಆಮೇಲೆ ಪಾರ್ಕಿಂಗ್ ಪಾಲಿಸಿ ಒಂದು ವಿಚಾರ ಇದೆ. ನಾಳೆ ನಿಮಗೆ ಆ ಪಾರ್ಕಿಂಗ್ ಬಫರ್ ರೋಡ್ದು ಪಾರ್ಕಿಂಗ್ ಪಾಲಿಸಿದ್ದು ನಾಳೆ ನಿಮಗೆ ವಿಚಾರ ಎಲ್ಲ ಕಾರ್ಪೊರೇಷನ್ಗೂ 2 ವೆಹಿಕಲ್ ಕೊಟ್ಟಿದ್ದೀವಿ. ಎಲ್ಲ ಟೋ ಮಾಡಿಕೊಂಡು ಪೊಲೀಸ್ ಅವ್ರನ್ನ ಸಹಕಾರ ಕೊಟ್ಕೊಂಡು ಎತ್ಕೊಂಡೋಗಿ ಬಿಸಾಕೋಂಥದ್ದು. ಈಗಾಗಲೇ ಹೇಳಿದ್ವಿ ನಾವು, ವೆಹಿಕಲ್ಲು ಬಂದಿದೆ, ದೇ ವಿಲ್ ಸ್ಟಾರ್ಟ್ ದೇರ್ ಜಾಬ್. ಯಾವ ಗಾಡಿ ಇರಲಿ ಎತ್ಕೊಂಡು ಹೋಗ್ತಾ ಇರೋದು. ನಿಮ್ಮ ಗಾಡಿನ ಎತ್ಕೊಂಡು ಹೋಗೋದು, ನನ್ನ ಗಾಡಿನ ಎತ್ಕೊಂಡು ನಾನ್ ಪಾರ್ಕಿಂಗ್ ಝೋನಲ್ಲಿ ಪಾರ್ಕಿಂಗ್ ಇರೋ ಕಡೆ ಆಯಿತು. ಪಾರ್ಕಿಂಗ್ ಎಲ್ಲಿದೆ ಅವಕಾಶ ಇದೆ ಅಲ್ಲ ಇರ್ತದೆ. ಪಾರ್ಕಿಂಗ್ ಇಲ್ಲದೆ ಹೋದ ಜಾಗದಲ್ಲಿ ಎಲ್ಲೆಲ್ಲಿ ನಿಲ್ಲಿಸ್ತಾರೆ ಅದನ್ನು ಟೋ ಮಾಡ್ಕೊಂಡು ಎತ್ಕೊಂಡು ಹೋಗುವಂಥದ್ದು. ವಾರ್ಡಿಗೆ ಪ್ರತಿ ವಾರ್ಡಿಗೆ 5-5 ಕೋಟಿ ಅನುದಾನ ಕೇಳಿದ್ದಾರೆ ಸರ್. 5ರಿಂದ 10 ಕೋಟಿ ಎಷ್ಟು ಕೊಡ್ಬೋದು ಅದು ನೋಡೋಣ. ಇವತ್ತೆಲ್ಲ ಹೇಳಿದ್ದಾರೆ, ಅವ್ರದ್ದು ಆಕಾಶನೂ ಕೇಳ್ತಾ ಇದ್ದಾರೆ, ಭೂಮಿನೂ ಕೇಳ್ತಾ ಇದ್ದಾರೆ. ಕೆಲವರು ಭೂಮಿನೇ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಸೋಮವಾರ ಮಾತಾಡ್ತೀನಿ. ನನಗಿನ್ನ ಮಾಹಿತಿ ಬಂದಿಲ್ಲ, ವಿಚಾರಿಸಿದೆ. ಇದಾರೆ, ಮೀಟಿಂಗ್ ಇದೆ, ಹೋಗ್ತೀನಿ ನಾನು. ನಿರ್ಭೀತ, ನಿಷ್ಪಕ್ಷಪಾತ,
ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.